ಸೊ ಹೀಗೆ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ರು, ಪಕ್ಷಕ್ಕೆ ಹಾನಿ ಆಗತ್ತೆ ಅನ್ನೋ ಮಾತನಾಡಿದ್ರೆ ಅಂತೇಳಿ. ಈಗ ಪರಮೇಶ್ವರ್ ಕೂಡ ರಿಯಾಕ್ಟ್ ಮಾಡ್ತಾರೆ. ಸಿಎಂ ಪರ ಪತ್ರ ಚಳವಳಿ ಬಗ್ಗೆ ಮಾತನಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ಇದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಲ್ಲ, ಅದೆಲ್ಲವನ್ನ ಬಿಡಿ ಅಂತೇಳಿ ಗೃಹ ಸಚಿವ ಪರಮೇಶ್ವರ್ ಮುಂದೆ ಹೋದ್ರು. ಅಂದ್ರೆ ನಾಯಕತ್ವದ ಬದಲಾವಣೆ ಈ ಎಲ್ಲ ವಿಚಾರವಾಗಿ ನಾನು ಮಾತಾಡಲ್ಲ ಅಂತೇಳಿ ನಿರಾಕರಿಸಿದ್ದಾರೆ. ಈಗ ಸಿದ್ದರಾಮಯ್ಯವರು ಮತ್ತೆ ಮುಂದುವರಿಬೇಕು ಅನ್ನೋ ಪತ್ರ ಚಳವಳಿ ಎಲ್ಲ ಶುರುವಾಗಿದೆ. ಅದೆಲ್ಲ ಬಿಡಿಯಪ್ಪ, ಅದರದ್ದೆಲ್ಲ. ಥ್ಯಾಂಕ್ ಯು ಸರ್. ಈಗ ಸಿದ್ದರಾಮಯ್ಯವರು ಮತ್ತೆ ಮುಂದುವರಿಬೇಕು ಅನ್ನೋ ಪತ್ರ ಚಳವಳಿ ಎಲ್ಲ ಶುರುವಾಗಿದೆ. ಅದೆಲ್ಲ ಬಿಡಿಯಪ್ಪ, ಅದರದ್ದೆಲ್ಲ. ಥ್ಯಾಂಕ್ ಯು ಸರ್. ಈಗ ಸಿದ್ದರಾಮಯ್ಯವರು ಮತ್ತೆ ಮುಂದುವರಿಬೇಕು ಅನ್ನೋ ಪತ್ರ ಚಳವಳಿ ಎಲ್ಲ ಶುರುವಾಗಿದೆ. ಅದೆಲ್ಲ ಬಿಡಿಯಪ್ಪ, ಅದರದ್ದೆಲ್ಲ. ಥ್ಯಾಂಕ್ ಯು ಸರ್. ಈಗ ಸಿದ್ದರಾಮಯ್ಯವರು ಮತ್ತೆ ಮುಂದುವರಿಬೇಕು ಅನ್ನೋ ಪತ್ರ ಚಳವಳಿ ಎಲ್ಲ ಶುರುವಾಗಿದೆ. ಅದೆಲ್ಲ ಬಿಡಿಯಪ್ಪ, ಅದರದ್ದೆಲ್ಲ. ಥ್ಯಾಂಕ್ ಯು ಸರ್. ಸೊ ಒಟ್ಟಾರೆ ಈಗ ಹೈಕಮಾಂಡಿಂದ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಆಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎಲ್ಲ ಹಿರಿಯ ನಾಯಕರುಗಳಿಗೆ. ಹಾಗಾಗಿನೇ ರಾಮಲಿಂಗಾರೆಡ್ಡಿ ಅವರು ಕೂಡ ನಾನು ಅದ್ರ ಬಗ್ಗೆ ಎಲ್ಲ ಏನು ಮಾತಾಡಲ್ಲ, ರಿಯಾಕ್ಟ್ ಮಾಡಲ್ಲ, ಡ್ಯಾಮೇಜ್ ಆಗುತ್ತೆ ಅನ್ನೋ ಅಂಥದ್ದನ್ನು ಹೇಳಿದ್ರೆ, ಪರಮೇಶ್ವರ್ ಅಂತೂ ಅಯ್ಯೋ ಅದೆಲ್ಲ ಬಿಡಿ, ಅದ್ರ ಬಗ್ಗೆ ಏನು ಮಾತಾಡಲ್ಲ ನಾನು ಅಂತೇಳಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ.